ಡಾಕ್ಟರ್ ಮಧುಕರ್ ಶೆಟ್ಟಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಚಿಕ್ಕಮಗಳೂರಿನ ಡಾಕ್ಟರ್ ಮಧುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ದಕ್ಷ ಪೊಲೀಸ್ ಅಧಿಕಾರಿ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಮಾತನಾಡಿ, ಮಧುಕರ್ ಶೆಟ್ಟಿಯವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರೊಡನೆ ಕೆಲಸ ಮಾಡಿರುವುದು ನನ್ನ ಪುಣ್ಯ. ಇಂತಹ ಅಪರೂಪದ ಅಧಿಕಾರಿಗಳು ಇಲಾಖೆಗೆ ಬೇಕು ಎಂದು ಮಾತನಾಡಿದರು. ನಾನು ತುಂಬಾ ಹತ್ತಿರದಿಂದ ಮಧುಕರ್ ಶೆಟ್ಟಿ ಸರ್ಗೆ ನೋಡಿದ್ದೀನಿ, ಅವ್ರ ಜೊತೆ ಕೆಲಸನೂ ಮಾಡಿದ್ದೀನಿ. ಅವ್ರ ನಗು ಏನಿದೆಯಲ್ಲ ಇಲ್ಲಿವರೆಗೆ ನನಗೆ ಮರಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಂತ ವ್ಯಕ್ತಿ ಅದೊಂಥರ ದೇವತಾ ಪುರುಷನೇ ಅಂತ ಹೇಳ್ಬೇಕು. ಅವ್ರು ಇದ್ದಾಗ ಯಾರು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಯಾರು ಮುಂದೆ ಬಂದು ಅವ್ರನ್ನ ಅಪ್ರಿಷಿಯೇಟ್ ಮಾಡಲಿಲ್ಲ. ಬಟ್ ಅವ್ರು ಇಲ್ಲದಾಗ ನಾವು ಇಷ್ಟೆಲ್ಲ ಜ್ಞಾಪಿಸ್ಕೋತಾ ಇದ್ದೇವೆ ಅಂದರೆ ಅದು ರಿಯಲಿ ಅವರು ದೇವತಾ ಪುರುಷನೇ. ಅವರಿದ್ದಾಗ ನಾವು ಭಾಳ ಇಂಟ್ರಾಕ್ಟ್ ಮಾಡ್ತಾ ಇದ್ವಿ. ಅವರು ಒಂಥರ ತುಂಬಾ ಕಡಿಮೆ ನಗ್ತಾ ಇದ್ರು. ಅವ್ರು ನಕ್ರೆ ಎಷ್ಟೋ ನಮಗೆ ಒಂಥರ ಭಾಳ ಎನರ್ಜಿ ಸಿಕ್ಕಂಗೆ ಆಗ್ತಾ ಇತ್ತು. ನಾವೆಲ್ಲ ಅವಾಗ DSP ಆಗಿ ಕೆಲಸ ಮಾಡ್ತಾ ಇದ್ವಿ. ಭಾಳ ಪ್ರಾಮಾಣಿಕ ನಗು ಇತ್ತು ಅದು. ಎಷ್ಟು ಪ್ರಾಮಾಣಿಕ ನಗು ಇತ್ತು ಅಂದರೆ, ಈಗ ನಾವು ಅವ್ರ ಮನೆಗೆ ಹೋದಾಗ ಅವರು ಮೇಡಮ್ ಅವರು ಬೇರೆ ಹೊರದೇಶದಲ್ಲಿದ್ದರು, ಅವರೊಬ್ಬರೇ ಇರ್ತಾ ಇದ್ದಿದ್ದು. ಸೊ ನಮ್ಮ ಸಿಬ್ಬಂದಿಗೆ ಹೇಳಿ ಅವರು ತಮ್ಮ ಜೇಬಿಂದ ಒಂದು 10 ರೂಪೀಸ್ ತೆಗೆದುಬಿಟ್ಟು ಹೋಗಿ ಒಂದು ನಿಂಬೆಹಣ್ಣು ತೊಗೊಂಡು ಬಂದ್ಬಿಟ್ಟು ಅವರೇ ನಿಂಬೆಹಣ್ಣು ಕಟ್ ಮಾಡಿ ನಮಗೆ ಲೆಮನ್ ಜ್ಯೂಸ್ ಮಾಡಿ ಕುಡಿಸಿರ್ತಕ್ಕಂಥ ನಿದರ್ಶನ ಇದೆ. ಅಷ್ಟು ಪ್ರಾಮಾಣಿಕ ಅಧಿಕಾರಿ ನಾವು ಹಿಂದೆ ನೋಡಿಲ್ಲ, ಬಹುಶಃ ಮುಂದೂ ನೋಡಲ್ಲ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಸೇನೆಯ ಜಯಪ್ರಕಾಶ್ ಅವರು ಮಾತನಾಡಿ, ಮಧುಕರ್ ಶೆಟ್ಟಿ ಅವರು ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಜನರು ಕುಕೃತ್ಯ ಮಾಡಲು ಅಂಜುತ್ತಿದ್ದರು. ಅವರ ಪ್ರಭಾವ ಅಷ್ಟಿತ್ತು ಎಂದು ಹೇಳಿದರು. ನೀತಿ ಧರ್ಮ ಎಲ್ಲಿದೆ ಅಲ್ಲಿ ಕೆಲಸ ಮಾಡೋದು. ಮಧುಕರ್ ಶೆಟ್ಟಿ ಆತರ. ಮಧುಕರ್ ಶೆಟ್ಟಿ ಡ್ಯೂಟಿ ಮಾಡ್ತಿದ್ದಾರೆ ಅಂದ್ರೆ ಇಡೀ ಕ್ರೈಮ್ ಮಾಡೋರೆಲ್ಲ ಎದುರು ಬಿಡೋರು. ಇವತ್ತು ಮಧುಕರ್ ಶೆಟ್ಟಿ ಇದ್ದಾರೆ, ನಾವು ಯಾವತ್ತು ಈಚೆಗೆ ಹೋಗ್ಬಾರ್ದು, ನಿಶಬ್ದ ಆಗೋದು ಚಿಕ್ಕಮಗಳೂರು ಮಧುಕರ್ ಶೆಟ್ಟಿ ಡ್ಯೂಟಿ ಮಾಡಿದ್ರೆ. ಆ ತರ ಅಧಿಕಾರಿ ಅವರು. ಅಂತ ಅಧಿಕಾರಿಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ನಮ್ಮ ಆಟೋದವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. RTO ಇನ್ಸ್ಪೆಕ್ಟರ್ನೆಲ್ಲ ಕರೆದುಬಿಟ್ಟು ಸಾಮೂಹಿಕವಾಗಿ ಲೈಸೆನ್ಸ್ ಅನ್ನು ಮಾಡಿಸ್ಕೊಟ್ಟಿದ್ದಾರೆ ಅವರು. ಹಾಗೂ ಮತ್ತೆ ನಮಗೆ ಗಾಡಿ ಪಾಸಿಂಗ್ಗಳು ಮಾಡಿಸ್ಕೊಟ್ಟಿದ್ದಾರೆ. ಮತ್ತೆ ಡ್ಯೂಟಿ ಮಾಡಬೇಕಾದ್ರೆ ಅವ್ರದ್ದು ಸರ್ಕಾರದ್ದು ಗಾಡಿ ಜೀಪ್ ಇದ್ರೂ ಆಟೋನಲ್ಲಿ ಕೂತ್ಕೊಂಡು ಡ್ಯೂಟಿ ಮಾಡೋರು ಅವರು. ಬನ್ನಿ ಹೋಗೋಣ ಏನು ಯಾವ ರೀತಿ ಅಂತ ನಮ್ಮ ಜೊತೆ ಇದ್ದು SP ಅಂತ ಅವರು ಇದು ಮಾಡ್ತಿರ್ಲಿಲ್ಲ. ಸಾಮಾನ್ಯ ಜನದ ತರ ಅವರು, ಸಾಮಾನ್ಯ ಅಧಿಕಾರಿಗಳ ತರ ಕೆಲಸ ಮಾಡಿದ್ದಾರೆ. ಸಮಾಜ ಸೇವಕಿ ಪಲ್ಲವಿ ರವಿ ಮಾತನಾಡಿ, ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಬೆಲೆ ಅದನ್ನು ಕಳೆದುಕೊಂಡಾಗಲೇ ಗೊತ್ತಾಗುವುದು. ಮಧುಕರ್ ಶೆಟ್ಟಿ ಅವರು ಬಹಳ ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು ಎಂದು ಹೇಳಿದರು. ನಿಜವಾಗ್ಲೂ ಒಂದು ಹೆಮ್ಮೆ ಪೊಲೀಸ್ ಅಧಿಕಾರಿನ ನೆನಪು ಮಾಡ್ಕೊಳ್ಳೋದು ಪ್ರತಿ ವರ್ಷ ಚೌಡಪ್ಪನ ಮಾಡ್ತಾನೆ ಇದ್ದಾರೆ. ಅವ್ರ ಈ ಕಾರ್ಯಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಅತಿಥಿ ಗಣ್ಯರು, ನೀವು ಆ ಕಾರ್ಯಕ್ರಮದಲ್ಲಿ ಈಗಾಗಲೇ SP ಸರ್ ಹೇಳೋದ್ರು, ಅವ್ರಿಗೆ ಅವ್ರ ತರ ಇನ್ನೊಬ್ಬ SP ಹುಟ್ಟು ಬರಲಿ, ಅವ್ರ ಹತ್ರ ಇದರ ದಕ್ಷ ಅಧಿಕಾರಿ ಮತ್ತೆ ಬರಲಿ, ಅವ್ರ ತರ ಇನ್ನೊಂದಿಷ್ಟು ಯುವ ಪೀಳಿಗೆ ಅವ್ರ ಆದರ್ಶಗಳನ್ನ ಇಟ್ಕೊಂಡು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಕ್ಕೆ ಅವರಿಗೆ ತುಂಬ ಧನ್ಯವಾದ. ಭೈರಿಗದ್ದೆ ರಮೇಶ್ ಅವರು ಮಾತನಾಡಿ, ಮಧುಕರ್ ಶೆಟ್ಟಿ ಹಾಗೂ ಅವರ ಜೊತೆಯಲ್ಲಿ ಇದ್ದಂತಹ ಅಂದಿನ ಜಿಲ್ಲಾಧಿಕಾರಿ ಹರ್ಷಗುಪ್ತ ಅವರು ಕುಂದೂರು ಸಾರಗೋಡು ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿದ್ದ 64 ಎಕರೆ ಪ್ರದೇಶವನ್ನು ಬಿಡಿಸಿಕೊಟ್ಟು 284 ಕುಟುಂಬಗಳ ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ಅವರಿಬ್ಬರ ಹೆಸರು ಯಾವಾಗಲೂ ಜನಮಾನಸದಲ್ಲಿ ಅಚ್ಚಾಗಿ ಉಳಿಯಬೇಕೆಂದು ಆ ಜಾಗಕ್ಕೆ ಗುಪ್ತಶೆಟ್ಟಿಹಳ್ಳಿ ಎಂದು ನಾಮಕರಣ ಮಾಡಿದ್ದೇವೆ ಎಂದು ತಿಳಿಸಿದರು. ಸಾರಗೋಡು ಮೀಸಲಾರಣ್ಯ ಒತ್ತುವರಿ ಸಮಸ್ಯೆ ಒಳಗಡೆ ಬರ್ತೀವಿ ನಾವು. ಸುಮಾರು 7-8 ಕುಟುಂಬ ಊರುಗಳು, ಬೈರಿಗದ್ದೆ, ತಳವಾರ, ಕುಂದೂರು, ಕುಂಟ್ರ, ಮಂಡುಗುಳಹರ ಅಂತಕ್ಕಂಥ ಜನ. ಅಲ್ಲಿ ಟೋಟಲ್ ಆಗಿ ಅವಾಗ 2006ರಲ್ಲಿ ಅರಣ್ಯ ಒತ್ತುವರಿಗೆ ಎಷ್ಟು ಪಟ್ಟು 284 ಕುಟುಂಬಗಳು. ಆ 284 ಕುಟುಂಬಗಳಿಗೆ ಏನಾಗಿತ್ತು ಅವತ್ತು ಅಂದ್ರೆ, ನಮ್ಮ ಕಂದಾಯ ಭೂಮಿನ ಅರಣ್ಯ ಆದ್ರಿಂದ ಸುಪ್ರೀಂ ಕೋರ್ಟ್ ಆದೇಶ ಏಕವಕ್ಕಿ ಒಕ್ಕಲೇಳಬೇಕಂತಿತ್ತು, ದಂಡ ಕೊಟ್ಟು. ಆ ಸಂದರ್ಭದಲ್ಲಿದ್ದಂಥ IPS ಅಧಿಕಾರಿ ಕೆ ಪೂಜ್ಯ ಮಧುಕರ್ ಶೆಟ್ಟಿಯವರು ಹಾಗೂ ಜಿಲ್ಲಾಧಿಕಾರಿ ಆದಂಥ ಹರ್ಷಗುಪ್ತರು ಇದ್ದರು. ಅವರು ಈ ಜನರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಜನ ಚಳುವಳಿ ಇನ್ನೊಂದು ಮತ್ತೊಂದು ಮಾಡಿದಾಗ ಅವರು ನಮ್ಮಲ್ಲಿಗೆ ಬರ್ತಾರೆ, ನಮ್ಮ ಊರಿಗೆ ಬರ್ತಾರೆ, ಇಡೀ ಮನೆಗಳನ್ನ ಸರ್ವೆ ಮಾಡ್ತಾರೆ. ಕಾಡಲ್ಲಿ ಬೈರಿಗದ್ದೆ, ಕುಂದೂರು, ಹುಲೆ ಮನೆಗೆ ಬರ್ತಾರೆ. SP DC ಅವರು ಮಾತಾಡಿ ಜನರಿಗೆ ಏನಾದರೂ ಮಾಡ್ಬೇಕು ಅಂತೇಳಿ ಅಲ್ಲಿ ಯಾರೋ ಮಾತಾಡ್ತಾ ಹೇಳ್ತಾರೆ, ಯಲಬುರ್ಗಿ ಸರ್ವೆ ನಂಬರ್ 199 ಭಾರಿ ಭೂ ಮಾಲೀಕರು ಮಾಡಿರ್ತಕ್ಕಂಥ 1000 ಎಕರೆ ಇದೆ,
ನಮ್ಮನ್ನ ಅರಣ್ಯ ಕೊಟ್ಟು ಹೊರಗಡೆ ಹಾಕ್ತಿದ್ದಾರೆ ಅಂತ ಅದನ್ನ ಕ್ಯಾಪ್ಚರ್ ಮಾಡಿದಂತ ಮಧುಕರ್ ಶೆಟ್ಟಿಯವರು ಡಿಶೋರ್ ಹತ್ರ ಮಾತಾಡ್ಬಿಟ್ಟು ಈ ತರ ಇದೆ ಅಂತ ಹೋಗಿ ನೋಡಿದಾಗ ನಾವು ಜನವರಿ 27 ಹೋರಾಟಕ್ಕೆ ಹೋದ್ರೆ ಫೆಬ್ರವರಿ 4ನೇ ತಾರೀಕು ಒಂದೇ ವಾರದಲ್ಲಿ ಗ್ರಾಂಡ್ ಸರ್ಟಿಫಿಕೇಟ್ ಕೊಡ್ತಾ ನಮ್ಗೆ ಒರಿಜಿನಲ್ ಸಾಬಳಿ ಚೀಟಿ. ಪೊಲೀಸ್ ಇಲಾಖೆಯ ಸುನೀತಾ ಅವರು ಮಾತನಾಡಿ, ಮಧುಕರ್ ಶೆಟ್ಟಿ ಅವರು ಪಾತಕರಿಗೆ ಸಿಂಹ ಸ್ವಪ್ನವಾಗಿದ್ದರು. ಅಂತಹ ಅಧಿಕಾರಿಗಳು ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸಿದರು. ಯಾರ್ಯಾರು ತಮ್ಮ ತನು ಮನ ಧನವನ್ನ ಅರ್ಪಿಸಿ ನಮ್ಮ ಸೊಸೈಟಿಗೆ ಇನ್ನೂ ಕೂಡ ನಮ್ಮ ಸಾಹೇಬ್ರ ರೀತಿ ಕೆಲಸ ಮಾಡೋರು ಇದ್ದಾರೆ. ಅವನ್ನೆಲ್ಲ ನಾವು ಒಗ್ಗೂಡಿಸಿಕೊಂಡು ಈ ಒಂದು ಪುಣ್ಯ ಸ್ಮರಣೆ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬ್ರು ನೋಡಿ, ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಎಲ್ಲ ಮಹಾನಾಯಕರು, ಡಾಕ್ಟರ್ BR ಅಂಬೇಡ್ಕರ್ ಎಲ್ಲ ಮಹಾನಾಯಕರ ಒಂದು ಭಾವಚಿತ್ರದಲ್ಲಿ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬ್ರು ಇದ್ದಾರೆ. ಅಂದ್ರೆ ಅದೇ ಅವರಿಗೆ ಎಷ್ಟು ಮಹಾನ್ ವ್ಯಕ್ತಿಗಳಿಗೆ ನಾವು ಗೌರವ ಕೊಡ್ತೀವಿ ಇಡೀ ಪ್ರಪಂಚದಲ್ಲಿ, ಅದೇ ರೀತಿ ಈ ಕರ್ನಾಟಕ ಇರ್ಬೋದು, ಇಂಡಿಯಾ ಇರ್ಬೋದು, ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬ್ರು ಹೆಸರು ಬರಬೇಕು. ಪೊಲೀಸ್ ಇಲಾಖೆಯ ಮಂಜು ಅವರು ಮಾತನಾಡಿ, ಮಧುಕರ್ ಶೆಟ್ಟಿ ಅವರಂತಹ ಪ್ರಾಮಾಣಿಕ ಅಧಿಕಾರಿಗಳೊಡನೆ ಕೆಲಸ ಮಾಡಿದ ನಮಗೆ ಅವರ ಸಾವನ್ನು ಇನ್ನೂ ಸಹ ಅರಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಹೇಳಿದರು. ಆಕ್ಚುಲಿ 28 ಡಿಸೆಂಬರ್ ಈ ದಿನ ಬಂತು ಅಂದ್ರೆ ನಮಗೆ ಸಂತೋಷಕ್ಕಿಂತ ದುಃಖ ಜಾಸ್ತಿ. ಅದರಲ್ಲೂ ಈಗ 5 ವರ್ಷ ಆಯಿತು ಸಾಹೇಬ್ರನ್ನ ಕಳ್ಕೊಂಡು. ಅವ್ರನ್ನ ಈಗಲೂ ಸಹ ಅವರ ಸಾವನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಆ ನೋವು ಅತಿ ಹತ್ತಿರದಿಂದ ಅವರು ನೋಡಿದ್ದಂತಹ ಆ ಸಂದರ್ಭ ಸುಮಾರು 2006ರಿಂದ 2019 13 ವರ್ಷಗಳ ಒಡನಾಟ ಅವ್ರ ಜೊತೆ ಇತ್ತು. ಅವರ ಆಶೀರ್ವಾದದಲ್ಲಿ ನಾವು ಆಕ್ಚುಲಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಅವರ ಹತ್ರ 10 ತಿಂಗಳು ಬಂದ ಕೆಲಸ ಮಾಡಿದ್ದೆ. ಅವರಿಗೆ ಆ 10 ತಿಂಗಳು ಅವ್ರನ್ನ ಹತ್ರದಿಂದ ನೋಡಿದಂತ ಸಂದರ್ಭ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಚನ್ನಕೇಶವ, ಅಣ್ಣಮ್ಮ, ಕಿರಣ್, ಕುಮಾರ್, ಅನಿಲ್ ಆನಂದ್, ಪ್ರವೀಣ್, ಚಂದ್ರಶೇಖರ್ ಆಚಾರ್, ಸಚಿನ್, ಡಾಕ್ಟರ್ ಚಂದ್ರಶೇಖರ್, ದಿವಂಗತ ಸಹನಾ ರುಬೆನ್ ಮೋಸೆಸ್, ಜಯಪ್ರಕಾಶ್, ಪ್ರೀತೇಶ್, ಸುರೇಶ್ ಇವರುಗಳನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಮಧುಕರ್ ಶೆಟ್ಟಿ ಯುವ ಬಳಗದ ಅಧ್ಯಕ್ಷರಾದ ಚೌಡಪ್ಪ ಅವರು ಮಾತನಾಡಿ, ಡಾಕ್ಟರ್ ಮಧುಕರ್ ಶೆಟ್ಟಿ ಅವರು ಯುವ ಜನತೆಗೆ ಸ್ಫೂರ್ತಿಯಾಗಿದ್ದರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ಹೇಳಿದರು. ಕಾರ್ಯಕ್ರಮವನ್ನು ರೂಪಾ ನಾಯಕ್ ನಿರೂಪಿಸಿ ಡಿಂಪಲ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಹುಣಸೆಮಕ್ಕಿ ಲಕ್ಷ್ಮಣ್, ಚೈತ್ರಾ ಎಸ್ ಗೌಡ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಮಧುಕರ್ ಶೆಟ್ಟಿ ಯುವ ಬಳಗದ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.